ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮಕರ ರಾಶಿಯ ಜಾತಕದವರಿಗೆ ಏಪ್ರಿಲ್ 2026 ಮೊದಲ ಪಕ್ಷ ಅಂದರೆ ಏಪ್ರಿಲ್ 1ರಿಂದ 15ವರೆಗಿನ ಸಮಯವು ನಿಮ್ಮ ಕರ್ಮ ಮತ್ತು ಪ್ರಾರಬ್ಧದ ಒಂದು ಪ್ರಮುಖ ಮತ್ತು ಆಳವಾದ ಪರೀಕ್ಷೆಯ ಕಾಲವಾಗಿರುತ್ತದೆ ಸ್ನೇಹಿತರೆ. ನಿಮ್ಮ ಲಗ್ನ ಅಂದರೆ ಪ್ರಥಮ ಭಾವದಲ್ಲಿ ಪ್ರಸ್ತುತ ಯಾವುದೇ ಗ್ರಹಗಳಿಲ್ಲ ಮತ್ತು ನಿಮ್ಮ ಲಗ್ನಾಧಿಪತಿ ಶನಿ 3ನೇ ಭಾವದಲ್ಲಿ ಗೋಚಾರ ಮಾಡುತ್ತಿದ್ದಾರೆ. ನಿಮ್ಮ 2ನೇ ಭಾವದಲ್ಲಿ ಇದನ್ನು ಸಂಚಿತ ಧನ, ಲಿಕ್ವಿಡ್ ಕ್ಯಾಶ್ ಮತ್ತು ಕುಟುಂಬದ ಭಾವವೆಂದು ಪರಿಗಣಿಸಲಾಗುತ್ತದೆ. ಅಲ್ಲಿ ಕುಂಭರಾಶಿಯಲ್ಲಿ ರಾಹು ಮತ್ತು ಬುಧ ಒಟ್ಟಿಗೆ ಕುಳಿತಿದ್ದಾರೆ. ನಿಮ್ಮ 3ನೇ ಭಾವದಲ್ಲಿ ಇದು ಪರಾಕ್ರಮ, ಆಕ್ಷನ್, ಧೈರ್ಯ ಮತ್ತು ಕಿರಿಯ ಸಹೋದರ ಸಹೋದರಿಯ ಸ್ಥಾನವಾಗಿದೆ. ಅಲ್ಲಿ ಮೀನರಾಶಿಯಲ್ಲಿ ಲಗ್ನಾಧಿಪತಿ ಶನಿಯೊಂದಿಗೆ ಸೂರ್ಯ ಕೂಡ ಕುಳಿತಿದ್ದಾನೆ. ನಿಮ್ಮ 4ನೇ ಭಾವದಲ್ಲಿ ಇದು ತಾಯಿ ಸುಖ ಮತ್ತು ಆಸ್ತಿಯ ಭಾವವಾಗಿದೆ. ಅಲ್ಲಿ ಮೇಷರಾಶಿಯಲ್ಲಿ ಶುಕ್ರನ ಗೋಚಾರವಿದೆ. 6ನೇ ಭಾವದಲ್ಲಿ ಗುರು ನೆಲೆಸಿದ್ದಾನೆ ಮತ್ತು 8ನೇ ಭಾವದಲ್ಲಿ ಇದು ಅಡೆತಡೆಗಳ ಭಾವವಾಗಿದೆ. ಅಲ್ಲಿ ಕೇತು ಕುಳಿತಿದ್ದಾನೆ ಸ್ನೇಹಿತರೆ. ಈ ಗ್ರಹಗಳ ಸ್ಥಿತಿ ಸ್ಪಷ್ಟವಾಗಿ ಏನನ್ನು ಸೂಚಿಸುತ್ತದೆ ಎಂದರೆ ಏಪ್ರಿಲ್ 15ರವರೆಗೆ ನಿಮ್ಮ ಪ್ರಾಥಮಿಕ ಗಮನವು ನಿಮ್ಮ ಕಠಿಣ ಪರಿಶ್ರಮ, ನಿಮ್ಮ ಹಣಕಾಸು ಮತ್ತು ನಿಮ್ಮ ಕುಟುಂಬದ ಆಂತರಿಕ ಪರಿಸ್ಥಿತಿಗಳ ಮೇಲೆಯೇ ಕೇಂದ್ರೀಕೃತವಾಗಿರಲಿದೆ. ಏಪ್ರಿಲ್ 2ರಂದು ಈ ಗೋಚಾರ ವ್ಯವಸ್ಥೆಯಲ್ಲಿ ಒಂದು ದೊಡ್ಡ ಮತ್ತು ಅತ್ಯಂತ ಪ್ರಭಾವಶಾಲಿ ಬದಲಾವಣೆಯಾಗಲಿದೆ. ಮಂಗಳನು ನಿಮ್ಮ 2ನೇ ಭಾವದಿಂದ ಹೊರಬಂದು 3ನೇ ಭಾವವನ್ನು ಪ್ರವೇಶಿಸುತ್ತಾನೆ. ಏಪ್ರಿಲ್ 2ರವರೆಗೆ ಮಂಗಳ ಮತ್ತು ರಾಹುವಿನ ಒಂದು ನಕಾರಾತ್ಮಕ ಅಂಗಾರಕ ಯೋಗವು ನಿಮ್ಮ 2ನೇ ಭಾವದಲ್ಲಿ ನಿರ್ಮಾಣವಾಗಿತ್ತು. ಇದು ಹಣ ಮತ್ತು ಮಾತಿನ ಮುಖ್ಯ ಸ್ಥಾನವಾಗಿತ್ತು. ಆದರೆ ಈ ಅಂಗಾರಕ ಯೋಗದ ಪ್ರಭಾವದಿಂದ ಕಳೆದ ಸ್ವಲ್ಪ ಸಮಯದಿಂದ ನಿಮ್ಮ ಕುಟುಂಬದಲ್ಲಿ ಆಂತರಿಕ ಕ್ಲೇಶ, ಕೌಟುಂಬಿಕ ವಿವಾದಗಳು ಮತ್ತು ಆರ್ಥಿಕ ವಿಚಾರ, ಕ್ಯಾಶ್ ಫ್ಲೋ ಅಸ್ಥಿರತೆಯ ವಾತಾವರಣವು ನಿರ್ಮಾಣವಾಗಿತ್ತು. ಏಪ್ರಿಲ್ 2ರಂದು ಮಂಗಳನು ಈ ಭಾವವನ್ನು ತೊರೆದ ತಕ್ಷಣ ಈ ಯೋಗದ ಪ್ರಭಾವವು ಕೊನೆಗೊಳ್ಳುತ್ತದೆ. ಇದರಿಂದ ಕೌಟುಂಬಿಕ ಶಾಂತಿ ಮರಳಲು ಪ್ರಾರಂಭವಾಗುತ್ತದೆ ಮತ್ತು ವೆಲ್ತ್ ಮ್ಯಾನೇಜ್ಮೆಂಟ್ನಲ್ಲಿ ಇದ್ದಂತಹ ಅತಿಯಾದ ಏರಿಳಿತಗಳು ಈಗ ಸ್ಥಿರತೆಯ ಕಡೆಗೆ ಸಾಗಲು ಪ್ರಾರಂಭಿಸುತ್ತಿವೆ. ಮಂಗಳನು 3ನೇ ಭಾವವನ್ನು ಪ್ರವೇಶಿಸುವುದರಿಂದ ಅಲ್ಲಿ ಗ್ರಹಗಳ ಶಕ್ತಿಯ ಒಂದು ಹೊಸ ಮತ್ತು ಅತ್ಯಂತ ತೀವ್ರವಾದ ಕೇಂದ್ರವು ಸ್ಥಾಪಿತವಾಗುತ್ತದೆ. 3ನೇ ಭಾವದಲ್ಲಿ ಈಗ ನಿಮ್ಮ ಲಗ್ನಾಧಿಪತಿ ಶನಿಯೊಂದಿಗೆ ಮಂಗಳನ ಸಂಯೋಗವಿರುತ್ತದೆ ಮತ್ತು ಅಲ್ಲಿ ಸೂರ್ಯನು ಮೊದಲನೇ ಅಸ್ತಿತ್ವದಲ್ಲಿದ್ದಾನೆ. ಜ್ಯೋತಿಷ್ಯದಲ್ಲಿ ಶನಿಯ ಕರ್ಮ ಮತ್ತು ಶಿಸ್ತನ್ನು ಪ್ರತಿನಿಧಿಸುತ್ತಾನೆ. ಆದರೆ ಮಂಗಳವು ನಿಮ್ಮ ಧೈರ್ಯ, ಆಕ್ರಮಣಶೀಲತೆ ಮತ್ತು ದೈಹಿಕ ಸಾಮರ್ಥ್ಯದ ಕಾರಕನಾಗಿದ್ದಾನೆ. ಎರಡೂ ವಿರುದ್ಧ ಪ್ರವೃತ್ತಿಯ ಗ್ರಹಗಳು 3ನೇ ಭಾವದಲ್ಲಿ ಒಟ್ಟಿಗೆ ಸೇರಿದಾಗ ಇದು ಮಕರ ರಾಶಿಯ ಜಾತಕದವರ ಒಳಗೆ ಪರಿಶ್ರಮ ಮತ್ತು ಆಕ್ಷನ್ ಅನ್ನು ಒಂದು ಬಾರಿ ಸ್ಫೋಟವನ್ನು ಉಂಟು ಮಾಡುತ್ತದೆ ಸ್ನೇಹಿತರೆ. ಈ ಗೋಚಾರದ ಪ್ರಭಾವದಿಂದ ನೀವು ಸಂಪೂರ್ಣವಾಗಿ ಆಕ್ಷನ್ ಮೋಡ್ನಲ್ಲಿ ಕೆಲಸ ಮಾಡಬೇಕಾಗುತ್ತದೆ. ಮಂಗಳನು ನಿಮ್ಮ 11ನೇ ಭಾವದ ಅಂದರೆ ಆದಾಯ ಲಾಭ ಮತ್ತು ಹಿರಿಯ ಸಹೋದರ ಸಹೋದರಿಯರ ಅಧಿಪತಿಯಾಗಿರುವುದರಿಂದ ಆತನು ಲಗ್ನಾಧಿಪತಿ ಶನಿಯೊಂದಿಗೆ ಸೇರುವುದು ನಿಮ್ಮ ವ್ಯವಹಾರ ಮತ್ತು ವೃತ್ತಿ ಜೀವನದಲ್ಲಿ ಭಾರಿ ಯಶಸ್ಸಿನ ನೇರ ಸೂಚಕವಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಕ್ಯಾಲ್ಕುಲೇಟೆಡ್ ರಿಸ್ಕ್ ಲೆಕ್ಕಾಚಾರದ ಅಪಾಯಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ಆದರೆ ಈ ಅಪಾಯದ ಯೋಜನೆ ಇಲ್ಲದೇ ಇರಬಾರದು ಎಂಬುದನ್ನು ನೆನಪಿನಲ್ಲಿಡಿ. ನೀವು ಬಲವಾದ ತಂತ್ರದೊಂದಿಗೆ ಸ್ಟ್ರಾಟಜಿ ಯೋಚಿಸಿ ಮುಂದೆ ಸಾಗಿದರೆ ಮಕರ ರಾಶಿಯ ಸ್ವಾಭಾವಿಕ ಗಮನ ಮತ್ತು ತಾಳ್ಮೆ ಕಾರಣದಿಂದಾಗಿ ನಿಮ್ಮ ಗೆಲುವು ನಿಶ್ಚಿತವಾಗಿದೆ ಸ್ನೇಹಿತರೆ. ಶನಿ ಮತ್ತು ಮಂಗಳನ ತೀವ್ರ ಪ್ರಭಾವದಿಂದಾಗಿ ನೀವು ದೂರದ ಪ್ರಯಾಣ ಮಾಡಿದರೆ ಅಥವಾ ಭಾರೀ ದೈಹಿಕ ವ್ಯಾಯಾಮ ಮಾಡಿದರೆ ನಿಮಗೆ ಭುಜದ ನೋವು, ಕೀಲು ನೋವು ಮತ್ತು ಬೆನ್ನು ನೋವಿನಂಥ ಸ್ನಾಯು ಮಸ್ಕ್ಯುಲರ್ ಸಮಸ್ಯೆಗಳು ಎದುರಾಗಬಹುದು. ಕೆಲಸದ ಅತಿಯಾದ ಒತ್ತಡದಿಂದಾಗಿ ನಿದ್ರಾಹೀನತೆ ಮತ್ತು ದೈಹಿಕ ಆಯಾಸವು ನಿಮ್ಮನ್ನು ಕಾಡಬಹುದು. ಈ ಗೋಚಾರ ಕಾಲದಲ್ಲಿ ನೀವು ನಿಮ್ಮ ಆರೋಗ್ಯದ ಜೊತೆಗೆ ಮನೆಯ ಹಿರಿಯ ಸದಸ್ಯರ ಆರೋಗ್ಯವನ್ನು ಮೇಲೂ ತೀವ್ರ ನಿಗಾ ಇಡಬೇಕಾಗುತ್ತದೆ ಮತ್ತು ಅವರ ರೆಗ್ಯುಲರ್ ಚೆಕಪ್, ನಿಯಮಿತ ತಪಾಸಣೆಗಳ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ. ಏಪ್ರಿಲ್ 11ರಂದು ಗ್ರಹಗಳ ಸ್ಥಿತಿಯಲ್ಲಿ ಮತ್ತೆ ಒಂದು ಸಕಾರಾತ್ಮಕ ಮತ್ತು ಶಕ್ತಿಯುತ ತಿರುವು ಬರಲಿದೆ. ಬುಧನ ರಾಶಿಯು ಬದಲಾಯಿಸಿ ನಿಮ್ಮ 3ನೇ ಭಾವವನ್ನು ಪ್ರವೇಶಿಸುತ್ತಾನೆ ಮತ್ತು ಅಲ್ಲಿಂದ ತನ್ನ ಪೂರ್ಣ ಸಪ್ತಮ ದೃಷ್ಟಿಯಿಂದ ನೇರವಾಗಿ ತನ್ನದೇ ಆದ ನವಮ ಭಾವವನ್ನು ಅಂದರೆ ಭಾಗ್ಯವನ್ನು
ಅಂದರೆ ಭಾಗ್ಯ ಭಾವವನ್ನು ನೋಡುತ್ತಾನೆ. ವೈದಿಕ ಜ್ಯೋತಿಷಾಸ್ತ್ರದ ಒಂದು ನಿರಾಕರಿಸಲಾಗದ ನಿಯಮವೇನೆಂದರೆ ಯಾವುದೇ ಗ್ರಹವು ತನ್ನ ಸ್ವರಾಶಿಯ ಮೇಲೆ ಪೂರ್ಣ ದೃಷ್ಟಿಯನ್ನು ಬೀರಿದಾಗ ಆ ಭಾವದ ಫಲಗಳು ನಿರೀಕ್ಷೆಗೂ ಮೀರಿದ ಮತ್ತು ನಕಾರಾತ್ಮಕ ಹೆಚ್ಚಳವಾಗುತ್ತವೆ. ಏಪ್ರಿಲ್ 11ರ ನಂತರ ನಿಮ್ಮ ಭಾಗ್ಯ ಭಾವವು ದಿಢೀರನೆ ಸಕ್ರಿಯಗೊಳ್ಳುತ್ತದೆ. ಕಳೆದ ಹಲವು ದಿನಗಳಿಂದ ಸ್ಥಗಿತಗೊಂಡಿದ್ದ ಅಡೆತಡೆಗಳನ್ನು ಎದುರಿಸುತ್ತಿದ್ದ ಯಾವುದೇ ಕಾರ್ಯಗಳು ಈಗ ತಾವಾಗಿಯೇ ಮುಂದೆ ಸಾಗಲು ಪ್ರಾರಂಭಿಸುತ್ತವೆ. ನಿಮ್ಮ ವೃತ್ತಿ, ಕೆರಿಯರ್ ಮತ್ತು ವ್ಯವಹಾರದಲ್ಲಿ ಹೊಸ ಮಾರ್ಗಗಳು ತಾನಾಗಿಯೇ ತೆರೆದುಕೊಳ್ಳುತ್ತವೆ ಮತ್ತು ಹೊಸ ವಿಚಾರಗಳು, ಹೊಸ ಆರ್ಥಿಕ ಪ್ರಯತ್ನಗಳನ್ನು ಜಾರಿಗೆ ತರಲು ಇದೇ ಸಮಯವು ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಸ್ನೇಹಿತರೆ. ಮತ್ತು ತುಂಬ ಫಲದಾಯಕವಾಗಿರುತ್ತದೆ. ಇದರ ಕೇವಲ ಒಂದು ದಿನದ ನಂತರ ಏಪ್ರಿಲ್ 12ರಂದು ಮತ್ತೊಂದು ಅತ್ಯಂತ ಪ್ರಮುಖ ಜ್ಯೋತಿಷ್ಯ ಘಟನೆಯು ಸಂಭವಿಸಲಿದೆ. ಕಳೆದ ಸ್ವಲ್ಪ ಸಮಯದಿಂದ ಸೂರ್ಯನ ಪ್ರಭಾವದಲ್ಲಿ ಅಸ್ತಮಿತ ಸ್ಥಿತಿಯಲ್ಲಿದ್ದ ನಿಮ್ಮ ಲಗ್ನಾಧಿಪತಿ ಶನಿ, ಆತನು ಈಗ ಸಂಪೂರ್ಣವಾಗಿ ಉದಯಿಸುತ್ತಾನೆ. ಲಗ್ನಾಧಿಪತಿ ಶನಿಯ ಉದಯವಾಗುತ್ತಿದ್ದಂತೆಯೇ ನಿಮ್ಮ ವ್ಯಕ್ತಿತ್ವದೊಳಗೆ ಒಂದು ಹೊಸ ದೈಹಿಕ ಶಕ್ತಿ ಮತ್ತು ಕಳೆದು ಹೋದ ಆತ್ಮವಿಶ್ವಾಸವು ಮರಳಿ ಸಂಚಲನಗೊಳ್ಳುತ್ತದೆ. ಶನಿಯು ಆಪ್ತ ಮಿತ್ರನಾಗಿದ್ದ ಕಾರಣದಿಂದಾಗಿ ಸ್ಥಗಿತಗೊಂಡಿದ್ದ ನಿಮ್ಮ ಯಾವುದೇ ಯೋಜನೆಗಳು ಅಥವಾ ನಿರೀಕ್ಷಿತ ವೇಗವನ್ನು ಪಡೆಯದ ಯೋಜನೆಗಳು ಈಗ ಅವುಗಳ ನಿಖರ ಮತ್ತು ಪರಿಣಾಮಕಾರಿ ಅನುಷ್ಠಾನವು ಪ್ರಾರಂಭವಾಗುತ್ತದೆ. ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಡಿಸಿಷನ್ ಮೇಕಿಂಗ್ ಮತ್ತು ಸಂವಹನ ಕೌಶಲ್ಯಗಳು, ಕಮ್ಯುನಿಕೇಷನ್ ಸ್ಕಿಲ್ಸ್ ಮೊದಲಿಗಿಂತ ಹೆಚ್ಚಿನ ಸ್ಪಷ್ಟ ಮತ್ತು ಪರಿಣಾಮಕಾರಿಯಾಗುತ್ತದೆ. ಸ್ಪರ್ಧಾತ್ಮಕ ಕ್ಷೇತ್ರದಲ್ಲಿ ಅಂದರೆ ಯಾವುದೇ ರೀತಿಯ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಪರೀಕ್ಷೆಗಳನ್ನು ಬರೆಯುತ್ತಿರುವ ಜಾತಕದವರಿಗೆ ಶನಿಯ ಉದಯದಿಂದಾಗಿ ತಮ್ಮ ಗುರಿಗಳಲ್ಲಿ ಅಸಾಧಾರಣ ಯಶಸ್ಸು ಲಭಿಸುತ್ತದೆ. ಏಪ್ರಿಲ್ ತಿಂಗಳ ಈ ಪಕ್ಷದ ಅತ್ಯಂತ ನಿರ್ಣಾಯಕ, ಶಕ್ತಿಯುತ ಮತ್ತು ಗೋಚಾರದ ದೃಷ್ಟಿಯಿಂದ ಪ್ರಭಾವಶಾಲಿ ದಿನವೆಂದರೆ ಅದು ಏಪ್ರಿಲ್ 14 ಆಗಿರಲಿದೆ. ಈ ದಿನ ಸೂರ್ಯನು ಮೀನ ರಾಶಿಯನ್ನು ತೊರೆದು ಮೇಷರಾಶಿಯನ್ನು ಪ್ರವೇಶಿಸುತ್ತಾನೆ. ಅಂದರೆ ಅವನು ನಿಮ್ಮ 4ನೇ ಭಾವಕ್ಕೆ ಬಂದು ತನ್ನ ಉನ್ನತ ಸ್ಥಿತಿಯನ್ನು ತಲುಪುತ್ತಾನೆ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನು ಎಲ್ಲಿ ಕುಳಿತುಕೊಳ್ಳುತ್ತಾನೋ ಮತ್ತು ಎಲ್ಲಿ ತನ್ನ ಪೂರ್ಣ ದೃಷ್ಟಿಯನ್ನು ಬೀರುತ್ತಾನೋ ಆ ಭಾವಕ್ಕೆ ಸಂಭವಿಸಿದ ಫಲಗಳಲ್ಲಿ ಆತನು ಮಿತಿಯಿಲ್ಲದ ಬೆಳವಣಿಗೆ ಮತ್ತು ಸ್ವಾಭಾವಿಕ ಅಧಿಕಾರವನ್ನು ಸೃಷ್ಟಿಸುತ್ತಾನೆ. ಸೂರ್ಯನ ಮೇಷರಾಶಿಯ ಈ ಪ್ರವೇಶವು ಕರಮಾಸದ ಅವಧಿಯು ಈಗ ಕೊನೆಗೊಂಡಿದೆ ಎಂಬುದರ ಸಂಕೇತ ಆಗಿದೆ. ಏಪ್ರಿಲ್ 15ರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಮತ್ತು ಮನೆಯಲ್ಲಿ ಎಲ್ಲ ರೀತಿಯ ಶುಭ ಕಾರ್ಯಗಳು ಅಂದರೆ ವಿವಾಹ, ಗೃಹ ಪ್ರವೇಶ ಮತ್ತು ಇತರ 16 ಸಂಸ್ಕಾರಗಳನ್ನು ಯಾವುದೇ ಜ್ಯೋತಿಷ್ಯ ಅಡೆತಡೆಗಳಿಲ್ಲದೆ ಮತ್ತೆ ಪ್ರಾರಂಭಿಸಬಹುದು. ನಿಮ್ಮ 4ನೇ ಭಾವದಲ್ಲಿರುವ ಉಚ್ಚ ಸೂರ್ಯನು ನಿಮ್ಮ ಮನೆ, ಕುಟುಂಬ ಮತ್ತು ಜೀವನದ ಮೂಲಭೂತ ಸ್ಥಿರತೆಯ ವಿಷಯಗಳ ಮೇಲೆ ನಿಮ್ಮ ಗಮನವನ್ನು ಅತಿಯಾಗಿ ಕೇಂದ್ರೀಕರಿಸುವಂತೆ ಮಾಡುತ್ತಾನೆ. ಈ ಸಮಯದಲ್ಲಿ ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಸ್ನೇಹಿತರೆ. ಜೊತೆಗೆ ರಿಯಲ್ ಎಸ್ಟೇಟ್, ಆಸ್ತಿ, ವಾಹನ ಮತ್ತು ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನೀವು ಹೆಚ್ಚು ಸಕ್ರಿಯರಾಗುತ್ತೀರಿ ಮತ್ತು ಅಲ್ಲಿಂದ ನೀವು ನೇರ ಲಾಭವನ್ನು ಸಹ ಪಡೆಯುತ್ತೀರಿ. ಆದರೆ ಈ ಉಚ್ಚ ಸೂರ್ಯನ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಪ್ರಭಾವವು ನಿಮ್ಮ 10ನೇ ಭಾವದ ಮೇಲೆ ಅಂದರೆ ಕರ್ಮ ಭಾವದ ಮೇಲೆ ಬೀಳಲಿದೆ. 4ನೇ ಭಾವದಲ್ಲಿ ಕುಳಿತಿರುವ ಉಚ್ಚ ಸೂರ್ಯನು ತನ್ನ ಪೂರ್ಣ ಸಪ್ತಮ ದೃಷ್ಟಿಯನ್ನು ನೇರವಾಗಿ ನಿಮ್ಮ 10ನೇ ಭಾವದ ಮೇಲೆ ಅಂದರೆ ವೃತ್ತಿ ಮತ್ತು ಜೀವನೋಪಾಯದ ಭಾವದ ಮೇಲೆ ಬೀರುತ್ತಾನೆ. ಏಪ್ರಿಲ್ 14 ಮತ್ತು 15ರಿಂದ ನಿಮ್ಮೊಳಗೆ ಕಾರ್ಯಕ್ಷೇತ್ರದ ಬಗ್ಗೆ ಸಕಾರಾತ್ಮಕ ಮಾನಸಿಕ ಶಕ್ತಿ, ಸ್ಫೂರ್ತಿ ಮತ್ತು ಜವಾಬ್ದಾರಿಯ ಒಂದು ಅದ್ಭುತ ಸಂಚಲನವು ಕಂಡುಬರುತ್ತದೆ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ರಾಜನಂತಹ ಸ್ಥಾನ ಮತ್ತು ಹೊಸ ಅಧಿಕಾರ ದೊರೆಯುತ್ತದೆ. ನೀವು ಉದ್ಯೋಗದಲ್ಲಿದ್ದರೆ ಅಥವಾ ಕಾರ್ಪೊರೇಟ್ ವಲಯದಲ್ಲಿ ಇದ್ದರೆ ಈ ಸಮಯದಲ್ಲಿ ಮ್ಯಾನೇಜ್ಮೆಂಟ್ನಿಂದ ನಿಮಗೆ ಹೊಸ ಜವಾಬ್ದಾರಿಗಳು ಮತ್ತು ಬಡ್ತಿ ಸಿಗುವ ಸಂಪೂರ್ಣ ಯೋಗವಿದೆ. ಸರ್ಕಾರಿ ವಲಯದ ಅಥವಾ ಸರ್ಕಾರಿ ಯೋಜನೆಗಳೊಂದಿಗೆ ಸಂಪರ್ಕ ಹೊಂದಿರುವ ಜನರಿಗೆ ಈ ಸಮಯವು ವಿಶೇಷವಾಗಿ ಯಶಸ್ಸು ಮತ್ತು ಸಂಪತ್ತನ್ನು ನೀಡುವಂಥದ್ದಾಗಿದೆ. ಈ ಗೋಚಾರದ ಪ್ರಭಾವದಿಂದ ನಿಮ್ಮ ಗೌರವ, ಅಧಿಕಾರ ಮತ್ತು ಸಾಮಾಜಿಕ ಪ್ರತಿಷ್ಠೆ ಖಂಡಿತವಾಗಿಯೂ ಹೆಚ್ಚಾಗುತ್ತದೆ. ಸಂಶೋಧನೆ, ಡೇಟಾ ಅನಾಲಿಸಿಸ್ ಅಥವಾ ಗೂಢ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವವರಿಗೆ ಏಪ್ರಿಲ್ 14ರ ನಂತರ ಸಮಯವು ಅತ್ಯಂತ ಉತ್ಪಾದಕ, ಕೇಂದ್ರೀಕೃತ, ಫೋಕಸ್ಡ್ ಮತ್ತು ಯಶಸ್ವಿಯಾಗಿರುತ್ತದೆ. ನಾವು ಈ ಪಕ್ಷದ ದಿನನಿತ್ಯದ ಗೋಚಾರ ಮತ್ತು ಕ್ಯಾಲೆಂಡರನ್ನು ಸಂಕ್ಷಿಪ್ತವಾಗಿ ವಿಶ್ಲೇಷಿಸಿದರೆ ಏಪ್ರಿಲ್ 1ರಿಂದ ಏಪ್ರಿಲ್ 7ರವರೆಗಿನ ಸಮಯವು ನಿಮಗೆ ಅತ್ಯಂತ ಉತ್ಪಾದಕ ಮತ್ತು ಅತ್ಯುತ್ತಮ ಫಲಿತಾಂಶಗಳನ್ನು ನೀಡುವಂಥದ್ದಾಗಿದೆ ಸ್ನೇಹಿತರೆ. ಇದುವರೆಗೆ ಬಾಕಿ ಉಳಿದಿರುವ ಯಾವುದೇ ಕಾರ್ಯಗಳು ಈ ಒಂದು ವಾರದೊಳಗೆ ನಿಮಗೆ ಪೂರ್ಣ ಶಕ್ತಿ ಮತ್ತು ಗಮನವನ್ನು ಹರಿಸಿ
ಪೂರ್ಣಗೊಳಿಸುವುದು ನಿಮ್ಮ ಪ್ರಾಥಮಿಕ ತಂತ್ರವಾಗಿರಬೇಕು. ಸ್ಟ್ರಾಟಜಿ ಗೋಚಾರದ ಪ್ರಕಾರ ಏಪ್ರಿಲ್ 8ರಿಂದ 10ರವರೆಗಿನ ಸಮಯವು ನಕಾರಾತ್ಮಕವಾಗಿದೆ. ಇಲ್ಲಿ ನೀವು ಯಾವುದೇ ರೀತಿಯ ಆರ್ಥಿಕ ಹೂಡಿಕೆಗಳು ಮತ್ತು ದೊಡ್ಡ ಹಣದ ವಹಿವಾಟುಗಳು ಸಂಪೂರ್ಣವಾಗಿ ದೂರವಿರಬೇಕು. ಇದರ ನಂತರ ಏಪ್ರಿಲ್ 11ರಿಂದ 15ರವರೆಗಿನ ಸಮಯ ಮತ್ತೆ ಬಹಳ ಒಳ್ಳೆಯದು ಮತ್ತು ಶುಭಕರವಾಗಿದೆ. ಈ ಸಮಯದಲ್ಲಿ ನಿಮ್ಮ ಸಂಪೂರ್ಣ ಗಮನವು ನಿಮ್ಮ ಕುಟುಂಬ ಅಭಿವೃದ್ಧಿ, ನಿಮ್ಮ ಸಾಮಾಜಿಕ ಜೀವನ ಮತ್ತು ಸಮಾಜದಲ್ಲಿ ಒಂದು ಗೌರವಾನ್ವಿತ ಸ್ಥಾನವನ್ನು ಪಡೆಯುವುದರ ಮೇಲೆಯೇ ಕೇಂದ್ರೀಕೃತವಾಗಿರಬೇಕು. ನೋಡಿ, ಈ 15 ದಿನಗಳ ಪ್ರಮುಖ ಗೋಚಾರದ ಸಂಪೂರ್ಣ ಲಾಭವನ್ನು ಪಡೆಯಲು ಮತ್ತು ಗ್ರಹಗಳ ಶಕ್ತಿಗೆ ಸರಿಯಾದ ದಿಕ್ಕನ್ನು ನೀಡಲು ನಿಮ್ಮ ದೈನಂದಿನ ನಡವಳಿಕೆಯಲ್ಲಿ ನೀವು ಕಟ್ಟುನಿಟ್ಟಾದ ಶಿಸ್ತನ್ನು ತರಲೇಬೇಕು. ಮಕರ ರಾಶಿಯ ಅಧಿಪತಿ ಶನಿಯಾಗಿದ್ದಾನೆ. ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಸೋಮಾರಿತನ ಅಥವಾ ಮುಂದೂಡುವಿಕೆ ಯಾವುದೇ ಸ್ಥಾನವಿರಬಾರದು. ಭವಿಷ್ಯದ ಬಗ್ಗೆ ಅನಗತ್ಯ ಒತ್ತಡ ತೆಗೆದುಕೊಳ್ಳುವುದನ್ನು ಅಥವಾ ಅತಿಯಾಗಿ ಯೋಚಿಸುವುದನ್ನು ಸಂಪೂರ್ಣವಾಗಿ ತಪ್ಪಿಸಿ. ಯಾಕೆಂದರೆ ಸರಿಯಾದ ಸಮಯದಲ್ಲಿ ತ್ವರಿತ ಕ್ರಮ ತೆಗೆದುಕೊಳ್ಳುವುದರಿಂದ ಮಾತ್ರ ನಿಮ್ಮ ಮಾನಸಿಕ ಭಯವು ಕೊನೆಗೊಳ್ಳುತ್ತದೆ ಮತ್ತು ಯಶಸ್ಸು ಸಿಗುತ್ತದೆ. ನಿಮ್ಮ ವ್ಯಾಪಾರ ಸಂಸ್ಥೆ ಅಥವಾ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಸಂವಹನದ ಕೊರತೆ ಅಂದರೆ ಕಮ್ಯುನಿಕೇಷನ್ ಗ್ಯಾಪ್ ಅನ್ನು ಬೆಳೆಯಲು ಬಿಡಬೇಡಿ ಸ್ನೇಹಿತರೆ. ಸ್ಪಷ್ಟವಾದ ಮಾತುಕತೆಯಿಂದ ಸಮಸ್ಯೆಗಳನ್ನು ಪರಿಹರಿಸಿ ಗ್ರಹಗಳ ಈ ತೀವ್ರವಾದ ಶಕ್ತಿಯನ್ನು ಸಮತೋಲನಗೊಳಿಸಲು ಮತ್ತು ಅವುಗಳು ಯಾವುದೇ ರೀತಿಯ ದುಷ್ಪರಿಣಾಮಗಳಿಂದ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಕೆಲವು ನಿಖರವಾದ ಜ್ಯೋತಿಷ್ಯ ಪರಿಹಾರಗಳನ್ನು ಮಾಡುವುದು ಅತ್ಯಂತ ಅವಶ್ಯಕವಾಗಿದೆ. ನಿಮ್ಮ 3ನೇ ಭಾವದಲ್ಲಿ ಶನಿ ಮತ್ತು ಮಂಗಳನ ಸಂಯೋಗದಿಂದಾಗಿ ಉಂಟಾಗುತ್ತಿರುವ ಅತಿಯಾದ ಮಾನಸಿಕ ಒತ್ತಡ ಮತ್ತು ಕೋಪವನ್ನು ಶಾಂತಗೊಳಿಸಲು ಮತ್ತು ಈ ಆಕ್ರಮಣಕಾರಿ ಶಕ್ತಿಗೆ ಸಕಾರಾತ್ಮಕ ಹಾಗೂ ರಚನಾತ್ಮಕ ದಿಕ್ಕನ್ನು ನೀಡಲು ಪ್ರತಿ ಮಂಗಳವಾರ ಹನುಮಂತನ ಉಪಾಸನೆಯನ್ನು ತಪ್ಪದೆ ಮಾಡಿ. ಅವರಿಗೆ ನಿಯಮಿತವಾಗಿ ಕೆಂಪು ಹೂಗಳನ್ನು ಅರ್ಪಿಸಿ ಮತ್ತು ಸಂಪೂರ್ಣ ಭಕ್ತಿಯಿಂದ ಹನುಮಾನ್ ಚಾಲಿಸವನ್ನು ಪಠಿಸಿ. ನಿಮ್ಮ ಭಾಗ್ಯ ಭಾವವನ್ನು ಜಾಗೃತಗೊಳಿಸಲು ಮತ್ತು 2ನೇ ಭಾವದಲ್ಲಿ ರಾಹುವಿನಿಂದಾಗಿ ನಿಮ್ಮ ಮಾತಿನಲ್ಲಿ ಉಂಟಾಗುತ್ತಿರುವ ಕಠಿಣತೆಯ ದೋಷವನ್ನು ಶಾಂತಗೊಳಿಸಲು ಬುಧನು ತಾಂತ್ರಿಕ ಬೀಜ ಮಂತ್ರವಾದ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ ಅನ್ನು ಪ್ರತಿದಿನ ನಿಯಮಿತವಾಗಿ ಜಪಿಸಿ. ನಿಮ್ಮ ಲಗ್ನಾಧಿಪತಿ ಶನಿಗೆ ಹೆಚ್ಚುವರಿ ಬಲ ಮತ್ತು ಶುಭತ್ವವನ್ನು ಒದಗಿಸಲು ಶನಿಯ ಬೀಜ ಮಂತ್ರವಾದ ಓಂ ಪ್ರಾಂ ಪ್ರೀಂ ಪ್ರೌಂ ಸ ಶನೀಶ್ವರಾಯ ನಮಃ ಅನ್ನು ಕನಿಷ್ಠ 108 ಬಾರಿ ಸ್ಪಷ್ಟ ಉಚ್ಚಾರಣೆಯೊಂದಿಗೆ ಜಪಿಸಿ. ಇದರೊಂದಿಗೆ ನಿಯಮಿತವಾಗಿ ಮುಂಜಾನೆ ಉದಯಿಸುತ್ತಿರುವ ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ಆರ್ಘ್ಯವನ್ನು ನೀಡುವುದು ನಿಮ್ಮ ಪರಾಕ್ರಮ, ಆತ್ಮವಿಶ್ವಾಸ ಮತ್ತು ವೃತ್ತಿ ಜೀವನದ ಸ್ಥಿರತೆಯನ್ನು ಬಲಪಡಿಸುತ್ತದೆ. ಈ 15 ದಿನಗಳ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯ ವಿಶೇಷ ರೀಡಿಂಗ್ ಮತ್ತು ನಿಖರವಾದ ಮಾರ್ಗದರ್ಶನಕ್ಕಾಗಿ ನನ್ನಿಂದ ಏಪ್ರಿಲ್ 2ರಂದು ಅಂದರೆ ಏಪ್ರಿಲ್ ಮಾಸದ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸಿಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೀವು ಕೊನೆವರೆಗೂ ನೋಡಿದ್ರೆ ಮಕರ ರಾಶಿಯವರ ನಿಖರವಾದ ಭವಿಷ್ಯ ನಿಮಗೆ ತಿಳಿಯುತ್ತದೆ ಸ್ನೇಹಿತರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ನೀವು ತಪ್ಪದೇ ವೀಕ್ಷಿಸಬಹುದು. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಅಂತ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ಮಕರ ರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ವಿಡಿಯೋ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.